ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಯಾರ್ಯಾರು ನಿನ್ನೆ ಅಪ್ಲೋಡ್ ಮಾಡಿರೋ ವ್ಲಾಗ್ನ ನೋಡಿಲ್ಲ, ಮೊದಲು ಹೋಗಿ ವ್ಲಾಗ್ನ ನೋಡಿ. ಇದು ಆ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ. ಇವತ್ತಿನ ದಿನ ಸೆಕೆಂಡ್ ಡೇ ಪೂಜೆ ಫಂಕ್ಷನ್ ಇದೆ ದೊಡ್ಡಮ್ಮ ಮನೇಲಿ. ಸೊ ಬೆಸ್ಟ್ ಪಾರ್ಟ್ ಆಫ್ ದ ಪೂಜೆ ಏನಂದರೆ ಒಳ್ಳೆ ಮಟನ್ ಊಟ ಮಾಡ್ಬೋದು. ಸೊ ನಾವೆಲ್ಲರೂ ಪೂಜೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಇದು ಇವತ್ತಿನ ನಂದು ಪೂಜಾ ಔಟ್ಫಿಟ್ ಆಗಿರುತ್ತೆ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ಇವತ್ತಿನ ಈ ವ್ಲಾಗಲ್ಲಿ ಚೌಡಮ್ಮ ದೇವಿಯರ ಪೂಜಾ ಕಾರ್ಯ ಹೇಗೆ ನಡೆಯುತ್ತೆ, ಎಷ್ಟು ಮಡಿ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ, ಹಾಗೆ ನನ್ನ ಕುಟುಂಬದವರು ಯಾರ್ಯಾರಿದ್ದಾರೆ ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನೀವು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಪೂಜೆ ಹೇಗಾಯಿತು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ನಿಮಗೆ ಗೊತ್ತಾಗತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.
ಒಳ್ಳೆ ಕಂಟೆಂಟ್ ನಾನು ನಿಮಗೆಲ್ಲ ಮುಂಚೆನೇ ಹೇಳಿರಲಿಲ್ವಾ, ಬೆಸ್ಟ್ ಪಾರ್ಟ್ ಆಫ್ ದ ಪೂಜೆ ಏನಪ್ಪ ಅಂತಂದರೆ ಎಲ್ಲರನ್ನೂ ಮೀಟ್ ಮಾಡೋದು ಖುಷಿ ವಿಷಯ ಒಂದು ಕಡೆ, ಆದರೆ ಒಳ್ಳೆ ಮಟನ್ ಊಟ ಮಾಡ್ಬೋದು, ಅದು ಇನ್ನೊಂದು ವಿಷಯ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಜೊತೆ ಹರಟೆ ಹೊಡೆದು ಸಾಕಷ್ಟು ಮೆಮೊರೀಸ್ನ ತಗೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾನು ಮತ್ತು ಫ್ಯಾಮಿಲಿ ಜೊತೆ ಎಲ್ಲ ಹೊರಟಿದ್ದೆ ದೇವಿಗೆರೆಯಲ್ಲಿ ಕರಿಯಮ್ಮ ದೇವಿಯವರ ಸಿಡಿ ಉತ್ಸವ ನಡೀತಾ ಇತ್ತು. ಹಾಗೆ ದೇವಿಗೆರೆಯಲ್ಲಿ ನನ್ನ ಹಸ್ಬೆಂಡ್ ಅವರ ಅತ್ತೆ ಮನೆ ಇದೆ. ಸೊ ಅತ್ತೆ ಮನೆಗೆ ಹೋಗಿ ಅವ್ರ ಕಸಿನ್ಸ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಸಂಜೆ ಆಯಿತು. ಸೊ ಎಲ್ಲರೂ ಸಿಡಿ ಉತ್ಸವ ಹೋಗೋದಕ್ಕೆ ರೆಡಿ ಆಗೋಣ ಅಂತ ಎಲ್ಲ ರೆಡಿ ಆಗ್ತಾಯಿದ್ರು. ಒಂದು ಸತಿ ಎಲ್ಲ ರೆಡಿ ಆದಮೇಲೆ ಅವರ ಕಸಿನ್ ಬ್ರದರ್ ಏನಂತ ಹೇಳಿದರು ಅಂತಂದರೆ, ಕಾರಲ್ಲಿ ಯಾವಾಗಲೂ ಸುತ್ತಾಡ್ತಾ ಇರ್ತೀವಿ, ಆದರೆ ಟ್ರ್ಯಾಕ್ಟರಲ್ಲಿ ಸಿಡಿನ ನೋಡೋದಕ್ಕೆ ಹೋಗೋಣ ಅಂತ ಹೇಳಿದರು. ಸೊ ಅದು ಎಲ್ಲರಿಗೂ ಒಂಥರ ಇಂಟ್ರೆಸ್ಟಿಂಗಾಗಿ ಅನ್ನಿಸ್ತು. ಬಿಕಾಸ್ ನಮಗೆ ಬೆಂಗಳೂರಲ್ಲಿ ಆ ಥರ ಆಪ್ಷನ್ ಸಿಗೋದಿಲ್ಲ. ಹಳ್ಳಿ ಕಡೆ ಹೋದಾಗ ಹಳ್ಳಿ ಸೊಬಗು ಆ ಥರ ಸಣ್ಣ ಪುಟ್ಟ ಕ್ಷಣಗಳನ್ನು ಅನುಭವಿಸಿ ಆನಂದಿಸೋ ಸಂತೋಷನೇ ಬೇರೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ರೆಡಿ ಆದ್ವಿ. ಈಗ ಒಬ್ಬೊಬ್ಬರಾಗೆ ಟ್ರ್ಯಾಕ್ಟರ್ನ ಹತ್ಕೊಂಡು ಸಿಡಿ ಉತ್ಸವಕ್ಕೆ ಹೋಗೋಣ ಬನ್ನಿ. ಸಿಡಿ ಉತ್ಸವ ಎಷ್ಟು ಚೆನ್ನಾಗಾಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ. ಬೇರೆ ಊರಿನ ಸಿಡಿ ಉತ್ಸವ ಎಲ್ಲ ಕಂಪೇರ್ ಮಾಡಿದರೆ ಇಲ್ಲಿನ ಸಿಡಿ ಉತ್ಸವ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ನಾವು ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡಿ ಮನೆಗೆ ಹೋದ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಮರಿದಲೇ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.